ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಮ್ಮ ಪ್ರಿಯಾಂಕಾ ಜಾರಕಿಹೊಳಿ ಅವರು ಚಿಕ್ಕೋಡಿಯ ಸಂಸದೆ. ಅವರು ತಮ್ಮ ತಂದೆ ಮೇಲೆ ಭಾಳಷ್ಟು ವಿಶ್ವಾಸ. 2028ರಲ್ಲಿ ಜನರ ಆಶೀರ್ವಾದ ಇದ್ದರೆ CM ನಮ್ಮ ತಂದೆ ನಕ್ಕಿ ಅನ್ನುವಂಥ ಮಾತನ್ನು ಮಾತಾಡಿದ್ದಾರೆ. ನಿಜವಾಗಿ ಅವ್ರ ತಂದೆ ಬಗ್ಗೆ ಅವ್ರು ಹೆಮ್ಮೆ ಪಡೋದು, ತಮ್ಮ ತಂದೆ CM ಆಗಲಿ ಅಂತೇಳಿ ಜನ ಒಪ್ಪಿದ್ರೆ ಆಗ್ತಾರೆ ಅನ್ನೋಂಥ ಮಾತನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಅಡ್ಡಿಲ್ಲ, ಒಳ್ಳೆಯ ಮಾನಸಿಕ ಸ್ಥಿತಿ ಬೆಳೆದದ ಅವರಲ್ಲೇ. ಯಾಕಂದರೆ ಜನ ಆಯ್ಕೆ ಮಾಡಿದ್ರೆ ನಿಶ್ಚಿತವಾಗಿ ನಮ್ಮ ತಂದೆನ CM ಆಗ್ತಾರ ಅನ್ನುವಂಥದ್ದು. ಇದನ್ನು ಗಮನಿಸಿದಾಗ ಸಹಜ ಅನ್ನಿಸ್ತದೆ. ಸತೀಶ್ ಅವರು ಸುಮ್ಮನೆ ಕುಳಿತಿಲ್ಲ, ತಮ್ಮದೇ ಅಂತ ಏನೋ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಆಗ್ತದೆ. ಯಾಕಂದರೆ ಈಗಾಗಲೇ ಸತೀಶ್ ಅವ್ರಿಗೆ ಒಂದು ರೀತಿ ಹಿಂಬಡ್ತಿದ್ದಂಗೆ ಆಗಿದೆ. ಅಧ್ಯಕ್ಷರಾಗಬೇಕಾಯಿತು, ಆಗಲಿಲ್ಲ. ಈಗಂತೂ ಒಂದು ಪೋಸ್ಟ್ ಕೊಟ್ಟಿದ್ದಾರೆ. ಅದೇ ಕಾಲಕ್ಕೆ ಅಧ್ಯಕ್ಷರಾದಂಥ ಬೇಗ ಹರಿಪ್ರಸಾದ್ ಅವರಿಗೆ ಇನ್ನೊಂದು ಪೋಸ್ಟ್ ಕೊಡ್ತಾರಾ ಅನ್ನೋದು ಚರ್ಚೆ ನಡೀತಾ ಇದ್ದಾವೆ. ಇವೆಲ್ಲವೂ ಸೂಕ್ಷ್ಮವಾಗಿ ಗಮನಿಸಿದಾಗ ಸಹಜವಾಗಿ ಮತ್ತು ಇನ್ನೊಂದು ಭಾಳ ಪ್ರಮುಖ ಬೆಳವಣಿಗೆ ಏನಾಗಿದ್ದಪ್ಪ ಅಂತಂದ್ರೆ, ಯಾಕೋ ಏನೋ ಮೊದಲಿನಂಗೆ ಇವತ್ತು ಸಿದ್ದರಾಮಯ್ಯನವ್ರ ಜೊತೆಗೆ ಇಲ್ಲ ಅನ್ನೋದು ಸ್ವತಃ ಸತೀಶ್ ಅವರು ಒಪ್ಕೊಳ್ತಾ ಇದ್ದಾರೆ. ಹೀಗಾಗಿ ಇವರು ಈಗ ನಮ್ಮ ಪ್ರಿಯಾಂಕಾ ನಮ್ಮ ಜಾರಕಿಹೊಳಿ ಅವರು ತಮ್ಮ ತಂದೆ ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಯಾವ ಆಧಾರ ಮೇಲೆ ಅಂದರೆ ಜನರ ಆಧಾರ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವ್ರು ಹೇಳೋದ್ರಲ್ಲಿ ಸತ್ಯದ. ಬರಲಿ, ಅವ್ರ ತಂದೆಯವರು ಆಗಲಿ, ಯಾರಾದರೂ ಒಬ್ಬರು ಆಗಲೇಬೇಕು CM, ಒಳ್ಳೆ ಆಡಳಿತ ಕೊಡಲಿ, ಜನ ಬಯಸಿದಂಥದ್ದು. ಅದರಲ್ಲೂ ವೈಚಾರಿಕ ನೆಲೆಗಟ್ಟಿನಲ್ಲೇ ಇವತ್ತೇನೋ ಅವ್ರು ಬೆಳೆಸ್ತಾ ಇದ್ದಾರೆ. ಅದು ಬೆಳೀಲಿ, ಹೊಸ ಒಂದು ವಿಚಾರ ಬರಲಿ, ಎರಡು ಮಾತಿಲ್ಲ. ಯಾಕಂದ್ರೆ ಉತ್ತರ ಕರ್ನಾಟಕದ ಯಾವುದೋ ಒಂದು ಮೂಲೆ, ಗೋಕಾಕದ ದೊಡ್ಡ ಊರಲ್ಲ, ಒಂದು ಯಾವುದೋ ರಾಜ್ಯದ ಮೂಲೆಯಲ್ಲಿದ್ದ ಮೇಲಕ್ಕೆ ಕೆಳದು ಬರ್ತಾ ಇರೋದು ಇಲ್ಲಿ ಸಣ್ಣ ಮಾತಲ್ಲ. ನಾವು ಉಳಿದು ಟೀಕೆ ಟಿಪ್ಪಿನ ಅದು ಮಾತು ಬೇರೆ. ಬಟ್ ಬೆಳೀತಾ ಇದ್ದು ಸಂತೋಷದ ವಿಷಯ. ಜೊತೆಗೆ ತಂದೆ ಬಗ್ಗೆ ಅವ್ರಿಗಿರುವಂಥ ಹೆಮ್ಮೆ ನೋಡಿದಾಗ ಸತೀಶ್ ಅವರು ಸುಮ್ಮನೆ ಕುಳಿತುಕೊಂಡಿಲ್ಲ. ಅವರು ಜೋರ್ದಾರಾಗಿ ತಂದೆ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅವ್ರು CM ಆಗಬೇಕಾಗಿದ್ದಾರೆ. ಮೊದಲನೇದಾಗಿ ಕಾಂಗ್ರೆಸ್ ಮೆಜಾರಿಟಿ ಮಾಡ್ಕೋಬೇಕು, ಬರಬೇಕು. ಸೊ ಅವ್ರಿಗೆ ಅವರು ಹೇಳ್ಕೊಳ್ತಾರೆ, ಒಂದು ಪಕ್ಷ ಬಂತಂದ್ರೆ 2 ಸಲ ಬರೋದು ಕಷ್ಟ ಅಂತೇಳಿ ಬಂದಾಗ ಇದು ಆಗುವಂಥ ಕೆಲಸ. ಇದನ್ನು ನಾವು ಗಮನಿಸಬೇಕಾಗಿದೆ ಇಲ್ಲೆಲ್ಲ. ಯಾಕಂದ್ರೆ ಇತ್ತೀಚೆಗೆ ಡೆವಲಪ್ಮೆಂಟ್ ನೋಡಿದರೆ BJPಯ ಒಂದು ಏನಪ್ಪ ಅಂತಂದ್ರೆ ಒಂದು